ಕೆಂಬಾವಿ ಸಮೀಪದ ಮುದನೂರ ಗ್ರಾಮದಲ್ಲಿ ವಾಂತಿ ಭೇದಿ ಪ್ರಕರಣದಿಂದ ದಾಖಲಾದ ರೋಗಿಗಳ ಆರೋಗ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ವಿಚಾರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಬಸವರಾಜ ಅಂಗಡಿ, ಮುದನೂರು ಗ್ರಾಮದ ಕಾಲೋನಿಯಲ್ಲಿ ಉಲ್ಬಣಗೊಂಡಿರುವ ವಾಂತಿ ಭೇದಿ ಜಾಡ್ಯವನ್ನು ಕೂಡಲೇ ಬಗೆಹರಿಸಲು ಆರೋಗ್ಯ ಇಲಾಖೆಗೆ ಆಗ್ರಹಪಡಿಸಿದರು ಮತ್ತು ಪಂಚಾಯಿತಿ ಸಿಇಒ ಅವರ ನಿರ್ಲಕ್ಷ್ಯತನದಿಂದ ಗ್ರಾಮದ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ದೂರಿದರು. ಆಸ್ಪತ್ರೆಗೆ ದಾಖಲಾದ ರೋಗಿಗಳಿಗೆ ಹಣ್ಣಿನ ರಸ ವಿತರಿಸಿದರು. ಅಲ್ಲ ನಿಮಗೇನು ಭರವಸೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎದೆ ಹೊಡಕ್ ಹೋಗ್ಬಾರ್ದು. ಏನಾದ್ರೂ ಎದೆ ಹೊಡಕ್ ಹೋಗ್ಬಾರ್ದು. ಆಕಸ್ಮಿಕ ಏನಾಗಲ್ಲ. ಈ 3 ದಿನ ಆಯ್ತಾ ನಮ್ಮ ಈ ಡಾಕ್ಟರ್ ಏನೋ ಮುಂದೆ ಹೋಗಂತ ಹೇಳಿದ್ರೆ ಮತ್ತೆ ಮೇಲೆ ಮುಂದೆ ಹೋಗಂತ ಅಲ್ಲಮ್ಮ ಮತ್ತೆ ಯಾರನ್ನ ಬಂದ್ರೆ ಮುಂದೆ ಹೋಗೋದು ಏನಾರ ಸ್ವಲ್ಪ ಬೇರೆ ಏನಾರ ಸ್ವಲ್ಪ ಸಹಾಯ ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಪಿಡಿಒ ಅದಲ್ಲ ಅವ್ರು ಬಂದಿರೋದು ಏನಿತ್ತು ಅಂತಂದ್ರೆ ನಿಮ್ಮ ಖರ್ಚು ವೆಚ್ಚ ಎಲ್ಲ ನೋಡ್ಕೊತೀವಿ, ಅದು ಮುಂದೆ ಹಾಸ್ಪಿಟಲ್ ತಗೊಂಡವ್ರೆ ಅಂತ ಏನಾದ್ರು ಏನು ಕೆಲಸ ಮಾಡಿ ಯಾವಾಗ ಏನು ಹೇಳ್ಬೇಕಂದ್ರೆ ಜಿಲ್ಲೆ ಹುಣಸಗಿ ತಾಲೂಕಿನ ಮುದನೂರು ಕೆ ಗ್ರಾಮದಲ್ಲಿ ಮತ್ತು ಅದು ಜನತಾ ಕಾಲನಿ ಮುದನೂರು ಇಲ್ಲಿ ಕಲುಷಿತ ನೀರು ಕುಡಿದು ಸುಮಾರು ಜನ ಅಸ್ವಸ್ಥಗೊಂಡು ಅವರನ್ನು ಈಗಾಗಲೇ ಕೆಂಬಾವಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಇನ್ನೂ ಕೆಲವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಶಾಪೂರು ಮತ್ತು ಯಾದಗಿರಿ, ವಿಜಯಪುರಕ್ಕೆಲ್ಲ ಅವರನ್ನು ಕಳುಹಿಸಲಾಗಿದೆ. ಹೀಗಾಗಿ ಸುಮಾರು 50ರಿಂದ 60 ಜನಸಂಖ್ಯೆ ಹೀಗಾಗಿದೆ. ಇದಕ್ಕೆ ಕಾರಣ ಪಂಚಾಯತಿ ಇಲಾಖೆಯವರು ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಲಾರ್ದರೆ ಈ ಥರ ಸಮಸ್ಯೆ ಉಂಟು ಮಾಡಿದ್ದಾರೆ. ನಾವು ಈಗಾಗಲೇ ತಾಲೂಕು ಪಂಚಾಯತ್ ಹುಣಸಗಿ ಸಿಒ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಈ ಥರ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ. ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅವರು. ಕೇಳಿದರೆ ಉಡಾಫಿ ಮಾತುಗಳನ್ನ ಆಡೋದು, ಬೇಜಾಬಾರ ಮಾತುಗಳಾಡೋದು ಇದೆಲ್ಲ ಮಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ತಾಲೂಕಿನಲ್ಲಿ ಈ ಥರ ಸಮಸ್ಯೆಗಳಾಗಿದ್ದು, ಜಿಲ್ಲಾಡಳಿತ ಆವಾಗ ಬರುತ್ತೆ ಆಗಿನವರೆಗೆ ಏನಾಗುತ್ತೆ ಚಿಕಿತ್ಸೆ ಕೊಡಿಸ್ತಾರೆ, ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. ಈ ಥರ ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ ಈ ಥರ ಆಗ್ತಾಯಿದ್ರೆ ಈ ಸಮಸ್ಯೆಗಳ ಹೊಣೆ ಯಾರು? ಇದು ಯಾವ ರೀತಿ ಆಗ್ತದೆ? ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ಕೂಲಂಕುಷವಾಗಿ ಇದಕ್ಕೊಂದು ತಂಡ ರಚನೆ ಮಾಡಿ ಏನೆಂಬುದನ್ನು ಪರಿಶೀಲನೆ ಮಾಡಿ ಯಾರು ಇದನ್ನು ತಪ್ಪು ಮಾಡಿದರೆ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಏನಿದಾರಲ್ಲ, ಈ ಪಂಚಾಯತಿಯವರು ಅವರ ನಿರ್ಲಕ್ಷ್ಯದ ಈ ಥರ ಆಗಿದೆ. ಅಲ್ಲಿನ PDOಗಳನ್ನ ತಕ್ಷಣ ಅಮಾನತು ಮಾಡಬೇಕು. ಯಾಕಂದರೆ ಅವರು ನಿರ್ಲಕ್ಷ್ಯದಿಂದಲೇ ಈ ಥರ ಕಾರಣ ಆಗಿದೆ ಅಂತ ಹೇಳೋಕ್ಕೆ ನಾನು ಒಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಜನಕ್ಕೆ ಡೆತ್ನೂ ಆಗ್ಯಾವ ಆಲ್ರೆಡಿ. ಇದು ಬರೀ ವಾಂತಿ ಭೇದಿ ಪ್ರಕರಣದಿಂದನೇ. ಅದಕ್ಕೆ ಇಂಥ ವಾಂತಿ ಭೇದಿ ಪ್ರಕರಣ ಅಂತ ಸಣ್ಣ ಪ್ರಕರಣ ಅಂತ ಇವ್ರು ಮುಚ್ಚಾಕ್ತಾರೆ, ಆದರೆ ಇದರಿಂದನೇ ಜೀವ ಹೋದಂಥವೂ ಆಗ್ಯಾವ. ಅದಕ್ಕಾಗಿ ಇದು ಎಲ್ಲಿ ಕೂಡ ಹಿಂಗೆ ಅಂದ್ರೆ ನೀರು ಅಂದ್ರೆ ಎಲ್ಲರಿಗೂ ಇವರು ಆಟ ಆಡ್ತಾರೆ. ಹಂಗಾಗಿ ಏನದ ಇದಕ್ಕೆ ತಕ್ಕ ಇದಾಗಬೇಕಂತ. ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ಒಂದು 2-3 ಪ್ರಕರಣಗಳು ಕಲುಷಿತ ನೀರು ಕುಡಿದು ಮೃತಪಟ್ಟಂಥ ಸನ್ನಿವೇಶ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ.
ಒಂದು ಜಿಲ್ಲಾಡಳಿತ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದರಲ್ಲಿ ಭಾಗಿಯಾಗಿ ಅದು ಯಾವ ರೀತಿ ಆಯಿತು ಹೇಗೆ ಆಯಿತು ಅಂತೇಳಿ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂಗಡಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು.